ಕಥಾಮೃತ ಸಾರ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನ ಅದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುನುಡವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸರ್ವೇಶ ಹರಿ ವಿಶ್ವವೆಲ್ಲವೂ ಪುಸಿ ಎಂಬ ದುರ್ವಾದಿಗಳ ಮತವ ನೆರೆ ಖಂಡಿಸಿ ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಹಿದ ಶರ್ವಾದಿ ಗೀರ್ವಾಣ ಸಂತತಿಯಲೇ. ಮಧ್ವನಾಮದ ಈ ಪದವನ್ನು ಆಶ್ರಯಿಸಿ ನಾವು ಮಧ್ವಾಚಾರ್ಯರ ಚರಿತ್ರೆಯನ್ನು ಸುಮಧ್ವ ವಿಜಯದ ಆಧಾರದಿಂದ ತಿಳಿದುಕೊಳ್ಳಲು ಪ್ರಯತ್ನಿಸ್ತಾ ಇದ್ದೇವೆ. ಹಿಂದಿನ ಪ್ರವಚನದಲ್ಲಿ ಶ್ರೀ ವೇದವ್ಯಾಸರನ್ನು ಶ್ರೀಮದಾಚಾರ್ಯರು ಕಂಡು ಅವರನ್ನು ವರ್ಣಿಸ್ತಾ ಇದ್ದಾರೆ. ಶ್ರೀ ವೇದವ್ಯಾಸ ದೇವರ ಕೃಷ್ಣಾಂಜನ ಸಹಿತವಾದ ಸೊಂಟದ ಸೌಂದರ್ಯವನ್ನು ಆಚಾರ್ಯರು ವರ್ಣಿಸಿದ್ದಾರೆ. ಇಂತಹ ವೇದವ್ಯಾಸರ ದೇವರ ನಾಭಿಯು ತೆಳುವಾಗಿದೆ, ಅಷ್ಟೇ ಆಳವೂ ಆಗಿದೆ. ಅವರ ತೆಳುವಾದ ಹೊಟ್ಟೆಯಲ್ಲಿ 3 ಮಡಿಕೆಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ಸುಂದರವಾದ ಮೃದುವಾದ ತೆಳುವಾದ ಈ ಹೊಟ್ಟೆಯಲ್ಲಿಯೇ ಪ್ರಳಯ ಕಾಲದಲ್ಲಿ ಸಂಪೂರ್ಣ ಬ್ರಹ್ಮಾಂಡ ಹಾಗೂ ಸಕಲ ಜೀವರಾಶಿಗಳು ಹೇಗೆ ಆಶ್ರಯವನ್ನು ಪಡೆಯುತ್ತದೋ ಆ ಭಗವಂತನೇ ಬಲ್ಲ. ವೇದವ್ಯಾಸ ದೇವರ ಎದೆ ವಿಶಾಲವಾಗಿದೆ. ಸಕಲ ಸಜ್ಜನರಿಗೆ ಉನ್ನತಿಯನ್ನು ಕರುಣಿಸುವ ಮನಸ್ಸು ಹಾಗೂ ಸದ್ಭಾವ ಇಲ್ಲೇ ತುಂಬಿಕೊಂಡಿದೆ. ಎಡಭುಜದಿಂದ ನಾಭಿಯನ್ನು ದಾಟಿ ಹರಡಿದ 2 ಯಜ್ಞೋಪವೀತಗಳು ಅವರು ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಮೀಮಾಂಸ ರೂಪ ಬ್ರಹ್ಮಸೂತ್ರವನ್ನು ರಚಿಸಿ ಧರಿಸಿರುವರೋ ಎಂಬಂತೆ ಕಾಣ್ತಾ ಇದೆ. ಬ್ರಹ್ಮದೇವರು ತಮ್ಮ ಅಭಿಮನ್ಯವಾದ ಕೌಸ್ತುಭ ಮಣಿಯನ್ನು ತಮ್ಮ ತಂದೆ ಶ್ರೀಮನ್ನಾರಾಯಣನಿಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಇದನ್ನು ವೇದವ್ಯಾಸದೇವರು ತಮ್ಮ ಕಂಠದಲ್ಲಿ ಧರಿಸಿದ್ದಾರೆ. ಈ ಕೌಸ್ತುಭ ರೂಪಕಂಠಾವರಣವು ಶ್ರೀಹರಿಗೆ ಸಮರಾದ ದೇವರು ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದು ಸಾರಿ ಹೇಳುವ ಜಯಪತಾಕೆ ಅಂತ ಇದೆ. ಅಷ್ಟೇ ಅಲ್ಲ, ಅದರ ಪ್ರಕಾಶವು ಎಲ್ಲ ಕಡೆಗೆ ಹರಡುತ್ತಾ ವಿಷ್ಣು ಸರ್ವೋತ್ತಮತ್ವ ಕೀರ್ತಿಯು ಸಕಲ ಲೋಕದಲ್ಲಿ ವ್ಯಾಪ್ತವಾಗಿದೆ. ಈ ವೇದವ್ಯಾಸರ ಅಂಗೈಯು ಪರಿಪುಷ್ಟವಾಗಿಯೂ ದುಂಡಾಗಿಯೂ ಕೋಮಲವಾಗಿಯೂ ಕೆಂಪಾಗಿಯೂ ಇವೆ. ಈ ಅಂಗೈಯಲ್ಲಿ ಶಂಖ, ಚಕ್ರ, ಗದ, ಪದ್ಮರೇಖೆಗಳಿವೆ. ಇಂತಹ ಸುಂದರವಾದ ಕೈಯನ್ನು ಬೇರೆ ಕಡೆ ನೋಡಲು ಸರ್ವಥಾ ಸಿಗುವುದಿಲ್ಲ. ವೇದವ್ಯಾಸ ದೇವರ ಬಲಗೈ ಜ್ಞಾನ ಮುದ್ರೆಯನ್ನು ಸೂಚಿಸುತ್ತಾ ಭಕ್ತರ ಅಜ್ಞಾನವನ್ನು ನಾಶಪಡಿಸ್ತಾ ಇವೆ. ತೊಡೆಯ ಮೇಲೆಟ್ಟ ಎಡಗೈಯು ಅಭಯ ಮುದ್ರೆಯಿಂದ ತೋರಿಸುತ್ತಾ ಭಗವದ್ಭಕ್ತರ ಸಂಸಾರ ಭಯವನ್ನು ದೂರ ಮಾಡಿ ಮೋಕ್ಷವನ್ನು ಕೊಡುವ ನಿಶ್ಚಿತ ಭರವಸೆಯನ್ನು ಕೊಡ್ತಾ ಇದೆ. ವೇದವ್ಯಾಸ ದೇವರು ತಮ್ಮ ಕಂಠದಿಂದ 3 ವೇದಗಳನ್ನು ಉಚ್ಚರಿಸ್ತಾ ಇದ್ದಾರೆ. ಆ ವೇದಗಳ ಚಿಹ್ನೆಯೇ ಅವರ ಕುತ್ತಿಗೆ ಮೇಲೆ 3 ಗೆರೆಗಳ ರೂಪದಲ್ಲಿ ಮೂಡಿರುವವೋ ಎಂಬಂತೆ ಕಾಣ್ತಾ ಇದೆ. ಶ್ರೀ ವೇದವ್ಯಾಸ ದೇವರ ಮುಖವು 16 ಕಳೆಗಳಿಂದ ಕೂಡಿದ ಕಳಂಕರಹಿತವಾದ ಅನಂತ ಚಂದ್ರದ ಕಾಂತಿಯನ್ನು ಮೀರಿಸಿದೆ. ಸಕಲ ದೇವೋತ್ತಮರಾದ ಶ್ರೀಹರಿಯ ಮುಖದ ಕಾಂತಿ ಅನುಪಮವಾಗಿದೆ. ವೇದವ್ಯಾಸ ದೇವರು ಮಂದಹಾಸ ಮಾಡಿದಾಗ ಅವರ ತುಟಿಗಳ ಮಧ್ಯದಲ್ಲಿ ಕಾಣುವ ದಂತ ಪಂಕ್ತಿಗಳು ಪದ್ಮರಾಗದ ಮಣಿಗಳ ಮಧ್ಯದಲ್ಲಿ ಹೊಳೆಯುವ ಮುತ್ತಿನ ಸಾಲಿನಂತೆ ಕಾಣ್ತಾ ಇವೆ. ಅಂದರೆ ಅವರ ತುಟಿಗಳು ಪದ್ಮರಾಗ ಮಣಿಯಂತೆ ಕೆಂಪಾಗಿವೆ, ಹಲ್ಲುಗಳು ಮುತ್ತಿನಂತೆ ಹೊಳೆಯುತ್ತಾ ಇವೆ. ವೇದವ್ಯಾಸ ದೇವರ ವಾಣಿ ಜಿಜ್ಞಾಸುಗಳಾದ ಬ್ರಾಹ್ಮಣರು ಮಾಡುವ ಸಾವಿರಾರು ಪ್ರಶ್ನೆಗಳಿಗೆ ಏಕಕಾಲದಲ್ಲಿ ಉತ್ತರಿಸುವ ಶೈಲಿಯು ಒಂದೇ ಸಲ ಸುರಿದು ಭಾವಿ ಕೆರೆಗಳನ್ನು ತುಂಬಿಸುವ ಧಾರಾಕಾರ ಮಳೆಯಂತೆ ಇದೆ. ಶ್ರೀಮದಾಚಾರ್ಯರು ಹೇಳುತ್ತಾರೆ, ವೇದವ್ಯಾಸ ದೇವರು ಕರುಣಾದೃಷ್ಟಿಯಿಂದ
ನನ್ನ ಕಡೆಗೆ ನೋಡ್ತಾ ಇದ್ದಾರೆ. ಇವರ ತಾವರೆಯಂತಹ ಸುಂದರ ಕಣ್ಣಿನಿಂದ ಹೊರಟ ಆ ಕರುಣಾ ದೃಷ್ಟಿಯು ನನ್ನನ್ನು ಆಲಂಗಿಸಿ ನನಗೆ ಆನಂದ ಕೊಟ್ಟು ನನ್ನ ಬಯಕೆಗಳನ್ನು ಪೂರ್ಣ ಮಾಡುವುದಲ್ಲದೆ 14 ಲೋಕದ ಭಕ್ತರಿಗೆ ಆನಂದದಾಯಕವಾಗಿದೆ. ವೇದವ್ಯಾಸ ದೇವರು ತಮ್ಮ 2 ಕಿವಿಗಳ ಮೇಲೆ ತುಳಸಿ ದಳಗಳನ್ನು ಇಟ್ಟುಕೊಂಡಿದ್ದಾರೆ. ಆ ತುಳಸಿ ದಳಗಳು ಅತ್ಯಂತ ಸುಂದರ, ಅತ್ಯಂತ ಸಲುಗೆಯಿಂದ ವೇದವ್ಯಾಸರೇ ನಮ್ಮ ಸ್ಥಾನ ಸ್ಥಿರವಾಗಿರಲಿ, ಈ ಸ್ಥಳದಲ್ಲಿ ಕಮಲ ಮೊದಲಾದ ಪುಷ್ಪಗಳು ಬರದಿರಲಿ, ಅಂದರೆ ಕಿವಿಯಲ್ಲೇ ನಮ್ಮನ್ನೇ ಇಟ್ಟುಕೊಳ್ಳಿ ಎಂದು ಹೇಳುತ್ತಿರುವೆಯೋ ಎಂಬಂತೆ ಕಾಣ್ತಾ ಇದೆ. ಜಗತ್ಸ್ವಾಮಿಯಾದ ಶ್ರೀ ವೇದವ್ಯಾಸ ದೇವರು ತಮ್ಮ ಹುಬ್ಬುಗಳಿಂದ ಸ್ವಲ್ಪ ಸೂಚನೆ ಮಾಡಿದರೆ ಸಾಕು, ಬ್ರಹ್ಮರುದ್ರಾದಿಗಳ ಸಹಿತ ಸಂಪೂರ್ಣ ವಿಶ್ವದ ಸೃಷ್ಟಿ ಸ್ಥಿತಿ ಮೊದಲಾದ 8 ಕಾರ್ಯಗಳು ಒಂದು ಕ್ಷಣದಲ್ಲೇ ಆಗ್ತವೆ. ವೇದವ್ಯಾಸ ದೇವರು ಇಂದ್ರ ನೀಲಮಣಿಯಂತೆ ನೀಲ ಬಣ್ಣದವರಾಗಿದ್ದಾರೆ. ಅವರ ಹಣೆಯ ಮೇಲೆ ಕಂಗೊಳಿಸುವ ಕೆಂಪು ತಿಲಕವು ಇಂದ್ರ ನೀಲ ಮಣಿಯ ಪರ್ವತದ ಶಿಖರದ ಮೇಲೆ ಹೊಳೆಯುವ ಪದ್ಮರಾಗ ಮಣಿಯಂತೆ ಕಂಗೊಳಿಸ್ತಾ ಇದೆ. ನಿತ್ಯ ಮುಕ್ತಳು, ದೇಶಕಾಲತಃ ಸಮಳು ಆದ ಆ ಮಹಾಲಕ್ಷ್ಮಿಯು ಸಹ ಇವರ ಪಾದದ ಬೆರಳುಗಳಲ್ಲಿರುವ ಉಗುರುಗಳಲ್ಲಿರುವ ಅನಂತ ಸದ್ಗುಣಗಳನ್ನು ಎಣಿಸಲು ಇನ್ನೂ ಸಮರ್ಥಳಾಗಿದೆ. ಎಂದ ಮೇಲೆ ನಾರಾಯಣ ಅವತಾರಿಯಾದ ಶ್ರೀ ವೇದವ್ಯಾಸ ದೇವರ ಅನಂತ ಗುಣಗಳನ್ನು ಸಂಪೂರ್ಣವಾಗಿ ವರ್ಣಿಸಲು ಯಾರಿಗೆ ಸಾಧ್ಯವಿದೆ? ಭಗವಂತನ ಅನುಗ್ರಹದಿಂದ ನಾನು ಸರ್ವಜ್ಞ ಶ್ರೀ ವೇದವ್ಯಾಸರ ದೇವರ ಶರೀರವನ್ನು ಆಶ್ರಯಿಸಿದ ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ, ಅಹಂಕಾರ ತತ್ವ, ಮಹತ್ತತ್ವ, ಸತ್ವ, ರಜ, ತಮ ಎಂಬ 9 ಆವರಣವುಳ್ಳ ಬ್ರಹ್ಮಾಂಡವನ್ನು ಸತತವಾಗಿ ನೋಡುತ್ತಿದ್ದರು. ಈ ವೇದವ್ಯಾಸರ ಶರೀರವು ನನಗೆ ಪ್ರತಿಕ್ಷಣವೂ ಆಶ್ಚರ್ಯಕರವಾಗಿ ಕಾಣುತ್ತಿದೆ. ಶ್ರೀಮದಾನಂದ ತೀರ್ಥರು ವೇದವ್ಯಾಸ ದೇವರ ಬಗ್ಗೆ ಮನದಲ್ಲಿ ಈ ರೀತಿ ಚಿಂತಿಸುತ್ತಾ ವೇದವ್ಯಾಸ ದೇವರ ಆಶ್ರಮದ ಒಳಗೆ ಬಂದು ಎದುರಿಗೆ ವೇದವ್ಯಾಸ ದೇವರನ್ನು ಸಾಕ್ಷಾತ್ತಾಗಿ ಕಂಡು ಅವರ ಹತ್ತಿರ ಬಂದು ಕೂತ್ಕೋತಾರೆ. ತಮ್ಮ ಸ್ವಾಮಿಯನ್ನು ನೋಡಿ ಭಕ್ತಿ ಉಕ್ತಿ ಬಂದು ವಿನಯವೆಂಬ ಅಲಂಕಾರದಿಂದ ಅಲಂಕೃತರಾಗಿ ವೇದವ್ಯಾಸ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಸಾಕ್ಷಾತ್ತಾಗಿ ನಮಸ್ಕರಿಸುವ ಪುಣ್ಯವನ್ನು ಭಾಗ್ಯವನ್ನು ಪಡೆದ ಜ್ಞಾನಾದಿ ಪೂರ್ಣರಾದ ಶ್ರೀಮದಾನಂದ ತೀರ್ಥರು ವೇದವ್ಯಾಸ ದೇವರ ಪಾದಕಮಲಗಳಲ್ಲಿ ಪುನಃ ನಮಸ್ಕಾರ ಮಾಡ್ತಾರೆ. ತಮ್ಮ ಪಾದದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದ ಸಮಸ್ತ ಸದ್ಗುಣದಿಂದ ಕೂಡಿದ ತಮಗೆ ಅತ್ಯಂತ ಪ್ರಿಯರಾದ ಶ್ರೀಮದಾಚಾರ್ಯರನ್ನು ನೋಡಿ ಪರಾಶರಲ್ಲಿ ಆವಿರ್ಭವಿಸಿರುವ ಶ್ರೀ ವೇದವ್ಯಾಸದೇವರು ತಕ್ಷಣ ತಮ್ಮ ಕೋಮಲವಾದ 2 ಕೈಗಳಿಂದ ಅವರ ಭುಜವನ್ನು ಹಿಡಿದು ಮೇಲಕ್ಕೆ ಎಬ್ಬಿಸ್ತಾರೆ. ವೇದಗಳನ್ನು ವಿಭಾಗಿಸಿ ವೇದಪತಿಗಳೆಂದೆನಿಸಿದ ವೇದವ್ಯಾಸ ದೇವರು ವಾತ್ಸಲ್ಯಾಮೃತದಿಂದ ತುಂಬಿದ ಮನಸ್ಸುಳ್ಳವರಾಗಿ, ಮಂದಹಾಸದಿಂದ ಕೂಡಿದ ಮುಖವುಳ್ಳವರಾಗಿ, ತಾವರೆಯಂತಹ ಕಣ್ಣುಗಳನ್ನು ಅರಳಿಸಿ ಅಪಾರ ತತ್ವಜ್ಞಾನಿಯಾದ ಸರ್ವಜ್ಞರಾದ ಮಧ್ವಾಚಾರ್ಯರನ್ನು 2 ಕೈಗಳಿಂದ ಗಾಢವಾಗಿ ಅಪ್ಪಿಕೊಂಡರು. ಅವರಿಬ್ಬರು ಅಪ್ಪಿಕೊಂಡಾಗ ಉಕ್ಕಿ ಹರಿವ ಯಮುನಾ ನದಿಯ ಪ್ರವಾಹವು ಬಂಗಾರದ ನೀರಿನ ಪ್ರವಾಹದ ಜೊತೆಗೆ ಸಂಗಮವಾದಂತೆ ಕಾಣ್ತಾ ಇತ್ತು. ಅಂದರೆ ಯಮುನೆಯಂತೆ ನೀಲವರ್ಣದ ವೇದವ್ಯಾಸರು ಸುವರ್ಣವರ್ಣದಂತಿರುವ ಮಧ್ವಾಚಾರ್ಯರನ್ನು ಅಪ್ಪಿಕೊಂಡ ಈ ಶೋಭೆ ಅದ್ಭುತವಾಗಿತ್ತು. ಈಗ ಬ್ರಾಹ್ಮಣ ವರ್ಣದಲ್ಲಿ ಹುಟ್ಟಿ ಋಷಿ ಸನ್ಯಾಸಿ ವೇಷಧಾರರಾದ ಇವರಿಬ್ಬರು ಅಪ್ಪಿಕೊಂಡಾಗ ಹಿಂದಿನ ಅವತಾರದಲ್ಲಿ ಸಕಲಾಭರಣಗಳಿಂದ ಕೂಡಿದ ಶ್ರೀಕೃಷ್ಣ ಹಾಗೂ ಭೀಮಸೇನ ದೇವರ ಆಲಿಂಗನ ದೃಶ್ಯವನ್ನು ನೆನಪಿ ಮಾಡಿಕೊಡ್ತಾ ಇತ್ತು. ವೇದವ್ಯಾಸ ದೇವರು ಮಧ್ವಾಚಾರ್ಯರ ಮೇಲೆ ತೋರಿದ ಅದ್ಭುತವಾದ ಪ್ರೀತಿ ಹಾಗೂ ಲಾಲನೆಗಳನ್ನು ಕಂಡು ವೇದವ್ಯಾಸರ ಶಿಷ್ಯರಾದ ತಪಸ್ವಿಗಳೆಲ್ಲ ಇಷ್ಟು ಲಾಲನೆಯನ್ನು ಪ್ರೀತಿಯನ್ನು ಶುಕಾಚಾರ್ಯರು ಕಾಣಲಿಲ್ಲ.
ಬಂದ ಈ ವ್ಯಕ್ತಿ ನಿಜವಾಗಿಯೂ ಅತಿ ಧನ್ಯರು ಎಂದು ತಮ್ಮಲ್ಲಿ ಮಾತಾಡ್ಕೊಳ್ತಾರೆ. ವೇದವ್ಯಾಸದೇವರ ಮುಖದ ಲಕ್ಷಣಗಳಿಂದ ಅಭಿಪ್ರಾಯವನ್ನು ಅರಿತ ವೇದವ್ಯಾಸದೇವರ ಶಿಷ್ಯರು ಮಧ್ವಾಚಾರ್ಯರಿಗೆ ಉತ್ತಮವಾದ ಆಸನವನ್ನು ಕೊಡ್ತಾರೆ. ಹೇಗೆ ಬ್ರಹ್ಮದೇವರು ಬಂದಾಗ ಭಗವಂತನ ಸೇವಕರು ಅವರಿಗೆ ಉತ್ತಮ ಆಸನವನ್ನು ಕೊಡುವರೋ ಹಾಗೆ ಇವರ ವರ್ತನೆಯು ಕಂಡುಬಂದಿತು. ಸತ್ಯವಾದಿಗಳಾದ ಅಂದರೆ ಬ್ರಹ್ಮಸೂತ್ರಾದಿ ಗ್ರಂಥಗಳನ್ನು ರಚಿಸಿದ ವೇದವ್ಯಾಸರು ಶ್ರೀಮದಾನಂದ ತೀರ್ಥರಿಗೆ ಆಸನದಲ್ಲಿ ಕುಳಿತುಕೊಳ್ಳಿ ಎಂದು ಹೇಳಿದಾಗ ಅವರು ವೇದವ್ಯಾಸದೇವರು ಕುಳಿತುಕೊಂಡ ನಂತರ ವೇದವ್ಯಾಸರ ಶಿಷ್ಯರ ಮೇಲೆ ಮಂದಹಾಸವನ್ನು ಬೀರುತ್ತಾ ಅವರು ಕೊಟ್ಟ ಆಸನದ ಮೇಲೆ ಕುಳಿತುಕೊಂಡರು. ವೇದವ್ಯಾಸ ದೇವರ ಶಿಷ್ಯರಾದ ಅನೇಕ ಮಹರ್ಷಿಗಳು ಅಲ್ಲಿಗೆ ಬಂದ ಶ್ರೀಮದಾನಂದ ತೀರ್ಥರು ತಮಗಿಂತ ಯೋಗ್ಯತೆಯಲ್ಲಿ ಬಹಳ ಶ್ರೇಷ್ಠರಾಗಿದ್ದಾರೆ ಎಂದು ತಿಳಿದು ವಿಧಿಪೂರ್ವಕವಾಗಿ ಅರ್ಘ್ಯಪಾದ್ಯಾದಿ ಷೋಡಶ ಉಪಚಾರಗಳನ್ನು ಅವರಿಗೆ ಮಾಡ್ತಾರೆ. ಸರ್ವಜ್ಞರಾದ ಶ್ರೀ ವೇದವ್ಯಾಸರು ಹಾಗೂ ಶ್ರೀಮದಾನಂದ ತೀರ್ಥರ ಮಧ್ಯದಲ್ಲಿ ನಡೆಯುವ ಉತ್ತಮ ಸಂಭಾಷಣೆಯನ್ನು ಕೇಳುತ್ತಾ ಆನಂದಿತರಾಗಿ ಅಲ್ಲೇ ಕುಳಿತುಕೊಂಡರು. ವ್ಯಾಸದೇವರನ್ನು ಭೇಟಿಯಾಗಲು ಬಂದ ಮಧ್ವಾಚಾರ್ಯರಲ್ಲಿ ಇರುವ ಸದ್ಗುಣಗಳನ್ನು ಹಾಗೂ ಜ್ಞಾನವನ್ನು ನೋಡಿ ಅಲ್ಲಿರುವ ಋಷಿಮುನಿಗಳೆಲ್ಲ ಬಹಳ ಆಶ್ಚರ್ಯಪಡ್ತಾರೆ ಮತ್ತು ಮಧ್ವಾಚಾರ್ಯರಿಗೆ ವೇದವ್ಯಾಸ ದೇವರಲ್ಲಿರುವ ಗುರುಭಕ್ತಿಯನ್ನು ಕಂಡು ಆ ವೇದವ್ಯಾಸ ದೇವರ ಋಷಿ ಶಿಷ್ಯರೆಲ್ಲ ಆಶ್ಚರ್ಯಚಕಿತರಾಗ್ತಾರೆ. ಅವರು ಮನಸ್ಸಿನಲ್ಲಿ ಹೀಗೆ ಮಾತಾಡ್ಕೊಳ್ತಾರೆ, ವೇದವ್ಯಾಸ ದೇವರು ಜ್ಞಾನಾನಂದಗಳ ಸಾಕ್ಷಾತ್ ಮೂರ್ತಿಗಳು. ಶ್ರೀ ಮಧ್ವಾಚಾರ್ಯರು ಸಹ ಅಪ್ರಾಕೃತ ಶರೀರವುಳ್ಳವರು. ಜಗದ್ಉದ್ಧಾರಕ್ಕಾಗಿ ಪೃಥ್ವಿಯಲ್ಲಿರುವ ಈ ಆಶ್ರಮದಲ್ಲಿ ಒಟ್ಟುಗೂಡಿ ಜ್ಞಾನಮೂರ್ತಿಗಳಾಗಿ ಜ್ಞಾನ ಕಾರ್ಯಕ್ಕಾಗಿ ಹೊಳೆಯುವ ಎರಡು ದಿವ್ಯ ಜ್ಯೋತಿಗಳಂತೆ ಶೋಭಿತರಾಗ್ತಾ ಇರ್ತಾರೆ. ಹೀಗೆ ತಮ್ಮ ಸರ್ವೋತ್ತಮತ್ವ ಹಾಗೂ ಜೀವೋತ್ತಮತ್ವಗಳ ವಿಶಿಷ್ಟ ಪ್ರತಿಭೆಯನ್ನು ಅಭಿವ್ಯಕ್ತಗೊಳಿಸುವ ಶ್ರೀ ವೇದವ್ಯಾಸರು ಹಾಗೂ ಮಧ್ವಾಚಾರ್ಯರು ಒಮ್ಮೆ ಏಕಾಂತದಲ್ಲಿ ಭೇಟಿಯಾಗಿ ವಿಚಾರ ವಿನಿಮಯವನ್ನು ಮಾಡಿಕೊಳ್ತಾರೆ. ಅಲ್ಲಿ ವೇದವ್ಯಾಸರು ಏನು ಹೇಳಿದರು, ಶ್ರೀಮಧ್ವರು ಏನು ಕೇಳಿದರು ಎಂಬುದನ್ನು ಮುಂದಿನ ಪ್ರವಚನದಲ್ಲಿ ತಿಳ್ಕೊಳ್ಳೋಣ. ಅತ್ಯಕಥಾಪ್ರಸಂಗ. ಒತ್ತಿವಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.